ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮನ್ರೇಗಾವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಬೇಡಿಕೆಗಳು ಪ್ರಮುಖವಾಗಿ ವಿಕಸಿತ ಭಾರತ್ ರಾಮ್ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮನ್ರೇಗಾವನ್ನು ಮರು ಜಾರಿಗೊಳಿಸಬೇಕು. ಬಹುಶಃ ನೀವೆಲ್ಲರೂ ಕೂಡ ಗೊತ್ತಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ವಿಕಸಿತ ಭಾರತ ರಾಮ್ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಇವು ನಮ್ಮ ಬೇಡಿಕೆಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮರು ಜಾರಿಗೊಳಿಸಬೇಕು. ಜನರ ಉದ್ಯೋಗದ ಹಕ್ಕನ್ನು ಪುನಃಸ್ಥಾಪಿಸಬೇಕು. ಮರುಸ್ಥಾಪಿಸಬೇಕು. ಪಂಚಾಯತ್ಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ದೇಶಾದ್ಯಂತ ದಿನಕ್ಕೆ 400 ರೂಪಾಯಿ ಕನಿಷ್ಠ ವೇತನವನ್ನು ನೀಡಬೇಕು. ಇದು ನಮ್ಮ ಬೇಡಿಕೆಗಳು. ಈ ಬೇಡಿಕೆಗಳು ಈಡೇರುವವರೆಗೆ ನಮ್ಮ ಆಂದೋಲನ ನಿಲ್ಲದಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಗೆ ರೈತರ ವಿರೋಧಿ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಾಗ ಹೋರಾಟ ಮಾಡಿದ್ರು, ಅದೇ ರೀತಿ ನಾವು ಕೂಡ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮನ್ರೇಗಾ ಪುನಃಸ್ಥಾಪನೆ ಆಗಬೇಕು. ಅದು ಆಗುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದಿಲ್ಲ. ನೀವೆಲ್ಲರೂ ಕೂಡ ತಯಾರಾಗಿದ್ದೀರಾ? ನೀವೆಲ್ಲರೂ? ಇದು ಹಳ್ಳಿಗಾಡಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಹಳ್ಳಿಗಾಡಿನ ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಆದ್ರಿಂದ 12 ಕೋಟಿ 16 ಲಕ್ಷ ಏನು ಕೂಲಿ ಕಾರ್ಮಿಕರು ಇದ್ರು, ಅವರೆಲ್ಲರೂ ಕೂಡ ಇವತ್ತು ಈ ಕಾಯ್ದೆಯನ್ನು ತಂದು ಮನ್ರೇಗಾವನ್ನ ನಾಶ ಮಾಡಿ ಈ ಹಳ್ಳಿಗಾಡಿನ ಜನರ ಕೆಲಸವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದೆ. ಆದ್ರಿಂದ ದಯಮಾಡಿ ತಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಜೊತೆ ಸಹಕರಿಸಬೇಕು. ನೀವೆಲ್ಲರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬಂದಿದ್ರಿ. ಆದರೆ ನಾವು ತಡವಾಗಿ ಬಂದದ್ರಿಂದ ನೀವೆಲ್ಲರೂ ಕೂಡ ಅನೇಕ ಜನ ಹೊರಟೋಗಿದ್ದಾರೆ. ಆದರೂ ಕೂಡ ಇಂಥ ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ ಶ್ರಮಿಸಿದಂತ ಎಲ್ಲ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ ನಮಸ್ಕಾರಗಳನ್ನ ಹೇಳಿ ನಿಮ್ಗೆಲ್ಲ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.